ಬಾಣಂತಿಯರ ಸರಣಿ ಸಾವು ಹಿನ್ನೆಲೆಯಲ್ಲಿ ಸಹಜವಾಗಿ ಸರ್ಕಾರದ ಮೇಲೆ ಬಿಜೆಪಿ ವಿಪಕ್ಷ ಮುಗಿಬಿದ್ದಿದೆ. ಆರೋಗ್ಯ ಇಲಾಖೆ ಅನಾರೋಗ್ಯ ಇಲಾಖೆ ಆಗಿದೆ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಚಾಮರಾಜನಗರದಲ್ಲಿ ಕೋವಿಡ್ ವೇಳೆ ಟೀಕೆ ಅತ್ತಿದ್ದು ಬಾಣಂತಿಯರ ಸಾವಿಗೆ ಒಂದು ಹನಿ ಕಣ್ಣೀರು ಬಂದಿದೆಯಾ ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಈ ಪಾಪದಲ್ಲೇ ನರಳಿ ಸರ್ಕಾರ ಸತ್ತು ಹೋಗುತ್ತೆ. ನಿಮ್ಮ 2,000 ಬೇಡಪ್ಪ, ಸಾವಿಗೆ ನ್ಯಾಯ ಕೊಡಿ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ವಿಪಕ್ಷ ನಾಯಕ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೇಳಿದ್ದೇನೆ, ಆರೋಗ್ಯ ಸಚಿವ ಈ ಪುಡಿಗಳ ರಾಜೀನಾಮೆ ಯಾಕೆ ಅಂತ ವಿಪಕ್ಷ ನಾಯಕ ಅಶೋಕ್ ಸರ್ಕಾರದ ಮೇಲೆ ಮುಗಿಬಿದ್ರು. 10 ದಿನನೇ ನೀವು ನಮ್ಮ ಹಾಸನದಲ್ಲಿ ದೊಡ್ಡ ಸಮಾವೇಶ ಮಾಡಿ, ನಮ್ದು ಜನರ ಸಮಾವೇಶ, ಮೊದಲು ಸಿದ್ದರಾಮಯ್ಯನವರ ಉಳಿಸಿ ಸಮಾವೇಶ ಅದರ ಹೆಸರು. ಸಮಾವೇಶದಲ್ಲಿ ನೀವು ಜನಗಳ ಪರವಾಗಿ ಒಂದು ಮಾತಾಡಿದ್ದೀರಾ? ಆ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಆಗಲಿ ಜನಗಳ ಪರವಾಗಿ ಒಂದೇ ಒಂದು ವರ್ಡ್ ಮಾತು, ಈ ತರ ಬಾಣಂತಿಯರು ಸಾಯ್ತಾ ಇದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ, ನಾನೇ ಭೇಟಿ ಮಾಡ್ತೀನಿ, ಹೋಗಿ ನಾನೇ ಭೇಟಿ ಮಾಡಿ ನ್ಯಾಯ ಕೊಡ್ತೀನಿ ಅಂತ ಒಂದು ಮಾತು ನಿಮ್ಮ ಹತ್ರ ನಿಮ್ಮ ಬಾಯಲ್ಲಿ ಬಂತ? ನಿಮಗೆ ಪಾಪ ಸುತ್ತಕೊಳ್ಳುತ್ತೆ ಹೊರತು ಈ ಶಾಪ ಇದರ ಪಾಪ. ನೀವಿಂತ 100 ಸಮಾವೇಶ ಮಾಡಿದ್ರು ಇದ್ರ ಶಾಪ, ಇದ್ರ ಪಾಪ. ಈ ಸುಮಾರು 28 ಬಾಣಂತಿಯರು ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ. ಇವ್ರು ಹೇಳ್ತಾರೆ, ನಾವು ಹೆಣ್ಮಕ್ಳಿಗೆ ನಾವು 2,000 ಕೊಡ್ತೀರಿ, 2,000 ಕೊಡ್ತೀರಿ, 2,000 ಕೊಡ್ತೀರಿ ಅಂತೇಳಿ. ಅಪ್ಪ, ನೀನು 2,000 ಬೇಡ, ಈ ಸಾವಿಗೆ ನ್ಯಾಯ ಕೊಡಿ ಅಂತ ರಾಜ್ಯದ ಜನ ಕೇಳ್ತಾವ್ರೆ. ನಾನು ವಿರೋಧ ಪಕ್ಷದ ನಾಯಕನಾಗಿ ರಾಜ್ಯದ ಜನತೆಗೆ ಈ ಸಾವಿಗೆ ನ್ಯಾಯ ಯಾರು? ನೀವು ಕೇಳಿದ್ರಿ, ಕೋವಿಡ್ ಆದಾಗ ಆಕ್ಸಿಜನ್ ಕೊರತೆಯಿಂದ ಅಲ್ಲಿ ಮೈಸೂರಿನ DC ಏನು ಅವಾಂತರ ಆಯಿತು. ಆ ಸಂದರ್ಭದಲ್ಲಿ ಆದಂಥ ಸಾವಿಗೆ ಏನು ಸ್ವತಃ ರಾಹುಲ್ ಗಾಂಧಿಯವರು ಬಂದಿದ್ರು. ಕೋವಿಡ್ ಸಂದರ್ಭ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹೋಗಿ ಹತ್ತಿದ್ದೆ, ಟವಲ್ ತಗೊಂಡು ಕಣ್ಣು ಒರೆಸ್ಕೊಂಡಿದ್ದೆ. ನಿಮ್ಮ ಜೊತೆ ನಾವಿದ್ದೀರಿ, ನಿಮ್ಮ ಇಡೀ ಕುಟುಂಬವನ್ನು ನಾವು ಸಲುತ್ತೀರಿ ಅಂದರು. ಇವತ್ತು ಇಲ್ಲಿ ಸತ್ತಿರೋರಿಗೆ ಯಾರಾದರೂ ಒಂದು ಲೋಟ ಕಣ್ಣೀರು ಬೇಡ, ಒಂದು ಚೊಂಬು ಕಣ್ಣೀರು ಬೇಡ. ನಿಮ್ಮ ಗುರ್ತು ಅದು ಚೊಂಬು ಹಾಕಿದ್ದಾರೆ, ಗುರ್ತು ಬೇಡ, ಒಂದು ತೊಟ್ಟು, ಒಂದೇ ಒಂದು ಡ್ರಾಪ್, ಸಿಂಗಲ್ ಡ್ರಾಪ್ ಕಣ್ಣಲ್ಲಿ ನೀರು ಬಂದಿದೆಯಾ ನಿಮಗೆ? ಸುಮಾರು 20 ವಿಧಾನಸೌಧದಲ್ಲಿ ಕಾಟಾಚಾರದ ಮೀಟಿಂಗ್ ಮಾಡಿ ಅದನ್ನು ಬ್ಲಾಕ್ ಲಿಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಹೊರತು ಪ್ರಗತಿ ಏನಾಗಿದೆ? ಒಬ್ಬ ಮುಖ್ಯಮಂತ್ರಿಗೆ ಆಸ್ಪತ್ರೆಗಳ ಮೇಲೇನೆ ಹಿಡಿತಾ ಇಲ್ಲ ಅಂದ್ರೆ ಈ ಸರ್ಕಾರ ಇದ್ರೆ ಏನು ಸತ್ರೆ ಏನು? ಇದು ಸರ್ಕಾರ ಮುಖ್ಯಮಂತ್ರಿ ಸಭೆ ಮಾಡಿ 4 ದಿನ ಆಗಿದೆ, ಮತ್ತೆ ಸಾಯ್ತಾ ಇದ್ದಾರೆ ಅಂದ್ರೆ ಮುಖ್ಯಮಂತ್ರಿಗೆ ಕವಡೆ ಕಿಮ್ಮತ್ತೂ ಇಲ್ಲ. ಅದಕ್ಕೆ ಇಷ್ಟೆಲ್ಲ ಆದ್ಮೇಲೆ ಸರಿ ಹೋಗ್ಬೇಕಾಯ್ತಲ್ಲ, ಯಾಕೆ ಸರಿ ಹೋಗ್ತಾ ಇಲ್ಲ? ನಾನು ಮುಖ್ಯಮಂತ್ರಿ ರಾಜೀನಾಮೆನೇ ಕೇಳಿದ್ದೀನಿ. ನಾನು ಇನ್ನು ಇವ್ರ ಪುಡಿಗಳೆಲ್ಲ ನಾನು ಯಾಕೆ ಕೇಳಕ್ ಹೋಗ್ಲಿ? ಇವ್ರದ್ದು ಮುಖ್ಯಮಂತ್ರಿ ರಾಜೀನಾಮೆ ಕೇಳಿದ್ದೀನಿ. ಸಭೆ ಮಾಡಿದ್ಮೇಲೆ ಅವ್ರ ಕೈಲಿ ಏನು ಅಲ್ಲಿ ಒಂಚೂರು ಇಂಪ್ಲಿಮೆಂಟ್ ಆಗಿಲ್ಲ, ಮತ್ತೆ ಸತ್ತಿದ್ದಾರೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.